ನಾವು ಬೆಂಗಳೂರು ಬಸ್ಸಲ್ಲಿರೋದ್ರಿಂದ ಬೆಂಗಳೂರಿನ ಬಗ್ಗೆನೇ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು. ಕರ್ನಾಟಕದ ಸುತ್ತಮುತ್ತಲಿಂದ ದೇಶದ ಮೂಲೆ ಮೂಲೆಗಳಿಂದ ಬೆಂಗಳೂರು ಬಂದು ಸೆಟ್ಲ್ ಆಗಬೇಕು ಅನ್ಕೋತಾರೆ, ಅಥವಾ ಬೆಂಗಳೂರಿನಲ್ಲಿ ವಿ ನೀಡ್ ಟು ಫೈಂಡ್ ಸಮಥಿಂಗ್ ಅಂತ ಅನ್ಕೋತಾರೆ. ನೀವು ನಿಮ್ಮ ಜಿಲ್ಲೆಗಳಿಂದ ಬೆಂಗಳೂರಿಗೆ ಕಾಲಿಟ್ಟಾಗ ಇದ್ದ ಮೊದಲ ಫೀಲಿಂಗ್ ಏನು? ಪವ್ಯ ಅಂತ ಶುರು ಮಾಡಿ. ಅಂದ್ರೆ ಮೊದಲು ನಾ ಇದ್ದೆ ಬೆಂಗಳೂರು 9th 10th ಇಲ್ಲೇ ಮಾಡೀನಿ. ಹೌದಾ? ಸೊ ಒಂದು 2 years ಇಲ್ಲಿ ಇದ್ದು ನಂಗೆ ಇದು ಇತ್ತು, ನಂಗೆ ಸೇರ್ತಿತ್ತು. ಆಗಿನ ನೆನಪುಗಳಿದೆಯಾ? ಮತ್ತೆ ಸ್ಟಾರ್ಟ್ ಆಯ್ತು ಇದೊಂದು ಇರಿಟೇಟಿಂಗ್ ಇದೆ. ಅವ ಯಾವಾಗ 9th 10th ಬಂದಿದ್ದ ಅದನ್ನ ಮತ್ತೆ 10 ಸತಿ ಹೇಳ್ತಾನ. ಆ ರೋಡಿಗೆ ಹೋದಾಗ ಇದೇ ರೋಡ್ 9th 10th ದಾಗ ಇಲ್ಲೇ ಮಾಡುದು, ಇದೇ ಸ್ಕೂಲ್ ಇತ್ತು ನಮ್ದು. ಈ ಹುಡುಗಿ ಜೊತೆ ಇಲ್ಲೇ ಕೈ ಕೈಕೊಂಡು ಅಂತ ಹೇಳ್ತಿದ್ರು. ಬಿಟ್ಟು ಹೋದ್ಲಿ, ಇಲ್ಲೇ ಬಿಟ್ಟು ಹೋದ್ಲಿ. 10th ಲವ್ ಸ್ಟೋರಿ ಹೇಳ್ತಿರ್ತಾನೆ ಅಲ್ಲಿ ಹೋದಾಗ ಒಮ್ಮೆ. ಸೊ ಇದ್ದೆ ಮೊದಲು ನಂಗೆ ಇದು 9-10 ಅಲ್ಲೇ ಹಾರ್ಟ್ ಬ್ರೇಕ್ ಆಗಿದೆ ನಿಮ್ದು? ಹಾಂ ಆಗಿದ್ರಿ. ಸೊ ಅವಾಗ ಆರಾರಾಗ ಸೇರ್ತಿತ್ತು ನಂಗೆ ಬೆಂಗಳೂರದೆಲ್ಲ ಅಲ್ಲೇ ಅವಾಗ ಇದ್ದೆಲ್ಲ 2 years ಇಲ್ಲೇ. ಸೊ ಸೇರ್ತಿತ್ತು ನಂಗೆ ಇಲ್ಲಿಗೆ. ಸೇರ್ದೆ ವಾಪಸ್ ಹೋದ್ರೆ ಹೆಂಗೆ ಹುಡುಗಿ? ಇಲ್ರಿ, ಅದು ಅನಾವಶ್ಯಕವಾಗಿ ಹೋಗ್ಬೇಕಂತ ಬಂತ್ರಿ. ಸೊ ಸಿಚುವೇಶನ್ ಅಲ್ಲಿ ಹೋಗಿ ಮತ್ತೆ ಎಲ್ಲ ರೆಸ್ಯೂಮ್ ಮಾಡಿದೆ, PU ಡಿಗ್ರಿ ಮತ್ತು ಆಮೇಲೆ ಇದನ್ನ ಫುಲ್ ಟೈಮ್ ಮಾಡ್ಬೇಕಂದ್ರೆ ಇಲ್ಲೇ ಬರ್ಬೇಕು. ಯಾಕಂದರೆ ಎಲ್ಲನೂ ಆಕ್ಸೆಸಬಲ್ ಇರಬೇಕು, ಅಂದರೆ ಇರ್ಬೇಕು ಎಲ್ಲರಿಗೂ. ಒಮ್ಮೊಮ್ಮೆ ಬ್ರ್ಯಾಂಡ್ ಇಲ್ಸ್ ಒಮ್ಮೆ ಬರ್ತಾವೆ, ನಾಳೆ ಬರ್ರಿ, ಇಲ್ಲ ಏನಾರ ಹಿಂಗೆ ಏನಾರು ಆ್ಯಕ್ಟಿಂಗ್ ಆಪರ್ಚುನಿಟಿ ಅಂತಾವು ಇವು ಬಂದರೆ ಇರ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಇರ್ತಿದ್ವಿ. ಸೊ ನಾ ಶೂಟ್ರೆ 12 ತಾಸು ಮಾಡಿ ಟ್ರಾವೆಲ್ ಮಾಡಿ ಬರಬೇಕು, ಮುಗಿಸ್ಕೊ. ಅವಾಗ ಕಿಟ್ಟನ ಮನೆಗೆ ಬರ್ತಿದ್ದೆ, ಮುಂಜಾನೆ ಬರ್ತಿದ್ದೆ, ಕಿಟ್ಟನ ಮನೆಗೆ ಇರ್ತಿದ್ದೆ, ಒಂದು 3-4 ಶೂಟ್ ಮಾಡ್ಕೊಂಡು ಮತ್ತೆ ರಾತ್ರಿ ಹೋಗ್ತಿದ್ದೆ. ಅದು ಭಾಳ ಹೆಕ್ಟಿಕ್ ಆಗ್ಲಿಕತ್ರಿ. ಸೊ ಇಲ್ಲೇ ಶಿಫ್ಟ್ ಆಗೋಣ ಅಂತೇಳಿ ಶಿಫ್ಟ್ ಆಗಿ. ಜೀಜೆ ನೀವು ಇಲ್ಲೇ ಇದ್ದಿದ್ದ? ನಾನು 12th ಆದ್ಮೇಲೆ ಇಲ್ಲೇ ಇದ್ದೆ. ಓಕೆ. ನಾ ಇಲ್ಲೇ ಇಂಜಿನಿಯರಿಂಗ್ ಇಲ್ಲೇ ಮುಗಿಸಿದೆ ನಾನು. ಸೊ ಹಿಂಗಾಗಿ ಸ್ವಲ್ಪ ನಂಗೆ ಬಂದಾಗ ನಂಗೆ ಹಂಗಿತ್ತು. ನನಗೆ 12th ಆದ್ಮೇಲೆ ನನಗೆ ಬೆಂಗಳೂರಿಗೆ ಬರೋದಿತ್ತು. ಸೊ ಅದೊಂದು ನನಗೆ ಭಾಳ ಇತ್ತು, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು, ನಂಗೆ ಎಕ್ಸ್ಪೋಜರ್ ಜಾಸ್ತಿ ಸಿಗ್ಬೇಕು ಅಂತ ಭಾಳ ಇತ್ತು ನನಗೆ ಅವಾಗ. ಸೊ ಹಿಂಗಾಗಿ ಬೆಂಗಳೂರಿಗೆ ಬಂದಾಗ ನಂಗೆ ಒಂಥರ ಮಜಾ ಇತ್ತು ಅಲ್ಲಿ. ನನಗೆ ವಾತಾವರಣನ ಸೇರ್ತಿತ್ತು ಅದ್ರದ್ದು. ಏನ್ ಮಸ್ತ್ ಅಡ್ಡಾಡೋದು. ಎಪ್ಲೆ ವಾತಾವರಣ ಅಂದ್ರೆ ಎಂತ ವಾತಾವರಣ? ಆ ಕ್ವಶನ್ ಕೇಳಬೇಡ್ರಿ, ಇಲ್ಲಿ ಕೇಳ್ರಿ. ಹೇಳ್ಬೋದು ಪಾಪ ಸಂಭಾಯ್ತು, ಇನ್ನೋಸೆಂಟ್ ಬಾಯ್ ರೀ ಅದು. ಹೌದಾ? ನಿಜವಾಗ್ಲು ಆಕಳ ಏನೋ ಇದೆ ಅಲ್ಲ ಈ ಮಾತಲ್ಲಿ, ಏನೋ ಇದೆ. ಇದು ಪಕ್ಕ ಫ್ಯಾಮಿಲಿ ಮ್ಯಾನ್ ಇದು. ಓಕೆ ವಾದಿ. ಅಂದ್ರೆ ನಂದು ಭಾಳ ಟಫ್ ಆಗಿತ್ರಿ ಇವಂಗ. ನನಗೆ ಒಂದು ತಿಂಗಳಿಗೆ ಬಿಟ್ಟು ಈಗ ಮನಿತನ ಬಿಟ್ಟು ಇಲ್ಲ ಹಂಗೆ ಇಲ್ರಿ. ನಾನು ಹಿಂಗೆ ನಮ್ಮ ಅಪ್ಪ ಹೇಳಿದ್ರಿ, ಅಪ್ಪ ಎಕ್ಸ್ಪೋಜರ್ ಸಿಗ್ತದಲ್ಲಿ ನಾವು ಹೋಗ್ಬೇಕು ಅಂತಂದು. ನಮ್ಮ ಅಪ್ಪ ಪಾಪ ಗಿಳಿಗೆ ಹೇಳಿದವ್ರ ಅಂತ ಹೇಳಿದ್ರಿ ಅವ್ರು ನನಗೆ, ಬ್ಯಾಡಪ್ಪ ಹೋಗ್ಬೇಡಪ್ಪ, ಎದಕ್ಕಪ್ಪಿ ನಮ್ಮ ಜೊತೆ ಇರಪ್ಪಿ ಇಲ್ಲಿ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ನಾ ಏನೋ ದೊಡ್ಡ ಸಾಧನೆ ಮಾಡ್ತೀನಿ ಇಲ್ಲಿ ಹೋಗ್ತೀನಿ ಅಂತೇಳಿ ನಾ ಹೆಂಗೋ ಮಾಡಿ ಬಂದಿರಿ. ಇಲ್ಲಿ ಬಂದ ಮೇಲೆ ತೋಬಾ ಆತ್ರಿ ನನಗೆ. ನಂಗೆ ಬಾ ತ್ರಾಸ ಆತ್ರಿ ಮೇಡಮ್. ಇಲ್ಲಿ ಈಗ 8 ತಿಂಗಳು ಆತ್ರಿ. ಈಗ ನಾನು ಚೂರ್ ಈಗ ನನಗೆಲ್ಲ ಅಡ್ಜಸ್ಟ್ ಆಗ್ಲಿ ಇರ್ತದೆ. ಬಟ್ ಭಾಳ ತ್ರಾಸ ಆತ್ರಿ. ಬಂದ ಕೂಡಲೇ ನಂದು ಸ್ಲೀಪ್ ಸೈಕಲ್ ಎಲ್ಲ ಹಳ್ಳ ಹಿಡಿತ್ರಿ. ನಾ ಎಲ್ಲಿ 9-10 ಗಂಟೆಗೆ ಮಕ್ಕೊಂಡ್ಬಿಡವ. 2-3 ಆದ್ರೂ ಮಕ್ಕಳಂಗಿಲ್ಲ. ಆರಾಮ್ ಫೋನ್ ತಿಕ್ಕು, ಯಾರು ಬಯೋರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಫೋನ್ ತಿಕ್ಕು, ಮಜಾ ಮಾಡು. ರೀ ಆಮೇಲೆ ಮುಂಜಾನೆ 12 ಕೇಳು, 1 ಕೇಳು, ಹಿಂಗೆ ಸ್ಟಾರ್ಟ್ ಆಗೋದ್ರಿ ನಮ್ದು. ಅವಾಗ ಹೆಂಗ್ರಿ ಮಧ್ಯಾಹ್ನ ಹೇಳ್ತಿದ್ದೆ ರೀ ನಾ. ಅವಾಗ ವಿಚಾರ ಮಾಡ್ತಿದ್ರಿ, ಈಗೇನು ನಾಷ್ಟ ಮಾಡ್ಲು ಏನು ಊಟ ಮಾಡ್ಲು ಅಂತೇಳಿ. ನಾಷ್ಟ ಮಾಡಿಬಿಡುದ್ರಿ ಮಧ್ಯಾಹ್ನ. ಸಂಜೆ ಆದ್ರೆ ಹಸಿ ಆಗೋದ್ರಿ. ಮತ್ತೆ ಈಗೇನು ಸ್ನ್ಯಾಕ್ಸ್ ತಿನ್ಲು ಏನು ಊಟ ಮಾಡ್ಲಿ ಮತ್ತೆ ಅವಾಗ ಮತ್ತೆ ಸ್ನ್ಯಾಕ್ಸ್ ತಿಂತಿದ್ದೆ ರೀ ನಾ. ರಾತ್ರಿ ಆದ ಕೂಡ ಈಗ ಊಟ ಮಾಡೋದು ಏನು ಏನು ಮಾಡೋದು ಹಂಗೆ ಮತ್ತೆ ಹಿಂಗ್ರಿ. ಒಟ್ಟು ಊಟದ್ದು ಎಲ್ಲ ಹಳ್ಳ ಹಿಡಿದಿತ್ತು ನಂದು. ಏನೂ ಸರಿ ಇರಲಿಲ್ಲ. ಅದಕ್ಕಿಂತ ಮೊದಲು ನಾನು ಬೆಳಗಾವಿದಾಗ ಭಾಳ ಎಲ್ಲ ಚಲೋ ತಂಗೆ ಜಿಮ್ ಅದು ಇದು ಎಲ್ಲ ಫಿಟ್ ಇದ್ರಿ. ಅದೆಲ್ಲ ಏನು ಅದು ಎಲ್ಲ ಪ್ರಾಬ್ಲಮ್ ಆತ್ರಿ ನಂಗೆ. ಈಗೊಂದು ಇಲ್ಲಿ ಬೆಂಗಳೂರಿಗೆ ಬಂದ್ಕೊಳ್ಳಿ ಭಾಳ ಇನ್ಸ್ಟಂಟ್ ಲೋನ್ ಆ್ಯಪ್ಗಳೆಲ್ಲ ಡೌನ್ಲೋಡ್ ಮಾಡ್ಬೇಕಾಯ್ತು. ಅವೆಲ್ಲ ಲೋನ್ ಗೀಸ್ಗಳು, ಅದು ಕ್ರೆಡಿಟ್ ಕಾರ್ಡ್ ಭಾಳ ಕಡೆ ಸ್ವೈಪ್ ಮಾಡ್ಬೇಕಾತ್ರಿ. ಇವೆಲ್ಲ ಭಾಳ ತ್ರಾಸ. ಆದರೆ ಇಲ್ಲಿ ಬರ್ಬೇಕಂತಂದ್ರೆ ಸ್ವಲ್ಪ ಎಲ್ಲ ಪ್ಲ್ಯಾನ್ ಮಾಡಿ ಬರ್ಬೇಕ್ರಿ ನಾವು. ಇದಿಷ್ಟು ದುಡ್ಡು ಇಷ್ಟು ನನಗೆ ಒಂದು 6 ತಿಂಗಳಿಗೆ ಇದು ಎಮರ್ಜೆನ್ಸಿ ಅಮೌಂಟ್ ಅದಪ್ಪ. ಇದು ಸುಮ್ಮ ಹಂಗೆ ಕುರಿ ಹಿಂಡಿಗತೆ ಬರೋದಲ್ರಿ. ಸ್ವಲ್ಪ ಎಲ್ಲ ವಿಚಾರ ಮಾಡಿ ಬರ್ಬೇಕು. ಆಮೇಲೆ ಈಗ ನನಗೆ ಈಗ ಅಡ್ಜಸ್ಟ್ ಆಗೇನ್ರಿ ನಾ. ಈಗ ನನಗೆ ಗುರ್ತಾತು ಈಗ ಹೆಂಗೆ ರೊಕ್ಕ ಖರ್ಚು ಮಾಡ್ಬೇಕು, ಯಾವ ಟೈಮಿಗೆ ಹೇಳ್ಬೇಕು, ಮಕ್ಕೋಬೇಕು, ಏನು ತಿನ್ಬೇಕು. ಈಗ ರೂಟೀನ್ ಎಲ್ಲ ಪ್ರಾಪರ್ ಸೆಟ್ ಆಗ್ಯದ್ರಿ ನಂದು. ಡಿಸಿಪ್ಲಿನ್ ಅಂತ ಈಗ ಡಿಸಿಪ್ಲಿನ್ ಈಗ ಅದೇ ಹಾದಿ ಒಳಗೆ ಇದೀವ್ರಿ. ಈಗ ಮನೆಗೆ ನಾವು ಆಟೋದಾಗ ಹೋಗ್ತೀವ್ರಿ.
ಓಡ್ಕೊ ಒಂದ್ ತಾಸ್ ನಾವ್ ಹೋಗ್ತೀವಿ 3 ತಾಸ್ ಆದ್ಮೇಲೆ ಬರ್ತಾನೆ. ಇಲ್ಲ ಹಂಗೇನಿಲ್ರಿ ಕರೆ ಫ್ಲೈಓವರ್ ಮ್ಯಾಗ ಓಡ್ತಿರ್ತಾರೆ ನೋಡಿ. ಒಂದ್ ಡ್ರೋನ್ ಹಾರಿಸಿದ್ರೆ ಕಾಣಿಸ್ತದೆ. ಕರೆ ಅದ್ರ ಈಗ ಸೆಟ್ ಆಗ್ಯದ ಅದು. ಈಗ ಒಂದ್ ಸ್ವಲ್ಪ ಚಲೋ ಅನಿಸ್ತದ. ಯಾವಾಗ ಮನೆಗೆ ಹೋಗಿ ಬರೋದು ಅದು ಇದು ಚಲೋ ಅದ ರೀ. ಬೆಂಗಳೂರು ಚಲೋ ಅದ. ಇಲ್ಲಿ ನಮಗೆ ಜಾಸ್ತಿ ನಮ್ಮ ಮಂದಿಗಳು ಭಾಳ ಸಿಗ್ತಾರೆ ಇಲ್ಲಿ. ನಾವು ಏನೋ ಒಂದು ಚಲೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಪ್ಪ ಅಂತ ಅನ್ಕೊಂಡೆ ಅಂತಂದ್ರೆ ನಮ್ಮ ಊರಾಗ ಅದು ಎಕ್ಸಿಕ್ಯೂಟ್ ಆಗೋದು ಸ್ವಲ್ಪ ಕಡಿಮೆ ರೀ. ಯಾಕಂದ್ರೆ ಅಲ್ಲಿ ನನಗೆ ಅದಕ್ಕೆ ಬೇಕಾಗುವಂಥ ಮಂದಿಗಳು ಸಿಗೋದಿಲ್ಲ ನನಗೆ. ಇಲ್ಲಿ ನನಗೆ ಅಗದಿ ಎಲ್ಲ ಪ್ರೊಫೆಷ್ನಲ್ ಮಂದಿ ಸಿಗ್ತಾರೆ ನನಗೆ. ಆ ಕೆಲಸಕ್ಕೆ ಯಾರು ಪ್ರಾಪರಾಗಿ ಮಾಡೋರು ಇರ್ತಾರೋ ನಮಗೆ ಇಲ್ಲಿ ಸಿಗ್ತಾರೆ. ಸೊ ಹಂಗೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ನಮಗೆ ಏನಂತಾರೆ ಅದಕ್ಕೆ ರಿಸೋರ್ಸಸ್ ಜಾಸ್ತಿ ನಮಗೆ. ಯಾಕಂದ್ರೆ ಊರು ಹಂಗದ ರೀ, ಕಾಂಪಿಟೇಟಿವ್ ಊರು ಅದ. ಸೊ ಅದಕ್ಕೆ ಬಂದು ಫಾಸ್ಟ್ ಮೂವಿಂಗ್ ದ ಇದ್ದಿದ್ದು. ಯಾಕಂದ್ರೆ ಬಟ್ ಒಮ್ಮೊಮ್ಮೆ ನನಗೆ ಅನಿಸ್ತದೆ ಲೈಕ್ ನಾನು ರೀಸೆಂಟ್ಲಿ ಬಾಗಲಕೋಟೆ ಹೋಗಿದ್ದೆ. ನನಗದು ಭಾರಿ ನನಗೆ ಅದನ್ನು ಸೇರ್ತು. ಯಾಕಂದ್ರೆ ಊರ ಒಮ್ಮೊಮ್ಮೆ ಹೆಂಗಾಗ್ತದೆ ಅಂದ್ರೆ ಇಷ್ಟು ಫಾಸ್ಟ್ ಪೇಸ್ಡ್ ಇರ್ತದೆ ಅಂದ್ರೆ ಇದು ನಮಗೆ ಒಮ್ಮೊಮ್ಮೆ ಸ್ವಲ್ಪ ಬ್ರೇಕ್ ಬೇಕಾಗ್ತಿರ್ತದೆ. ನಾ ಅದಕ್ಕೆ ಸ್ವಲ್ಪ ನಮ್ಮ ಊರಿಗೆ ಹೋಗ್ತಿರ್ತೇನೆ. ಅಲ್ಲಿ ಭಾಳ ಸ್ಲೋ ಟೈಮ್ ಹೋಗೋದು ಸ್ಲೋ. ಆರಾಮ್ ಎಲ್ಲರೂ ಆರಾಮ್ ಚಿಲ್ ಸ್ಲೋ ಮೋಷನ್ ಅನಿಸ್ತದೆ ಅಲ್ಲಿ. ಹಂಗೆ ಭಾಳ ಆಗ್ತದೆ. ಇದೇನು ಮಾಡಿದ್ವಿ ಅಲ್ಲೆಲ್ಲ ಊರಿಗೆ ಹೋದಾಗ ಒಮ್ಮೆ ಪ್ರತಿ ಸಲ ಬ್ಯಾನರ್ ಮೇಲೆ ಒಬ್ಬರು ಬೇರೆ ಬೇರೆದವ್ರದ್ದು ಫೋಟೋ ಇರ್ತಾವ್ರಿ. ಅವ್ನು ನೋಡ್ತಿರ್ತೀವಿ. ಅದಕ್ಕೆ ಹೇಳಿದೆ ಯಾರಿಗೆ ಗೊತ್ತಿರಿ ಸುಮ್ಮನೆ ಹೇಳಿದ್ದೇನೆ. ನಾ ಹಂಗೆ ತಲೆಯಾಗ ಬಂತ್ರಿ ಹೇಳಿದೆ. ಸಾರಿ ಇಲ್ಲಿ ತನಕ ಹೋಲಿಲ್ರಿ. ಅದಕ್ಕೆ ಮಜಾ ಬರ್ತದೆ ರೀ ಊರಾಗಲ್ಲಿ. ನಮ್ಮ ಬೆಳಗಾವಿ ಊರಾಗಂತೂ 10 ಕಿಲೋಮೀಟರ್ಗೆ ಒಂದೊಂದು ವಾಟರ್ ಫಾಲ್ಸ್ ಅವ. 100 ಕಿಲೋಮೀಟರ್ ಗೋವಾ ಅದ ರೀ ನಮ್ದು. ನಾಷ್ಟ ಮಾಡ್ಲಿಕ್ಕೆ ಅದು ಹೋಗಿ ಬರ್ತೀವಿ ನಾವು. ಹಂಗೆ ಮೊದಲ್ರಿ ಈಗೆಲ್ಲ ಈಗೆಲ್ಲರೂ ಇಲ್ಲೇ ಅದಾರ ಬೆಂಗಳೂರಾಗ ದೋಸ್ತರು. ಮಜಾ ಇರ್ತದೆ ಊರು ಚಲೋ. ಬಟ್ ಇಲ್ಲೇ ಇದು ಚಲೋ ಅದ ರೀ ನಮಗೆ. ಬೆಂಗಳೂರದಾಗೂ ಒಂದು ಸ್ವಲ್ಪ ಗೋವಾದ ಫೀಲ್ ಅದ. ಹೌದಾ? ಕೋರಮಂಗಲದಾಗ ಕೋರಮಂಗಲ ಸೈಡ್ ಫೇವ್ರೆಟ್ ಸ್ಪಾಟಾ? ಇಲ್ರಿ ಸುಮ್ಮನೆ ಹೋಗಿರ್ತೀವಿ ಯಾವಾಗ.